ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೌರಾ ಸ್ಟೋರೀಸ್. ಸೊ ಇವತ್ತಿನ ದಿನ ಯಾಕಪ್ಪ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸುಮ್ಮನೆ ಹಾಗೆ ಕೂತಿರ್ಬೇಕಾದ್ರೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನನಗೆ ಜಾಸ್ತಿ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ, ಯಾವಾಗಲೂ ಏನಾದರೂ ಒಂದು ತಿಂತಾ ಇರ್ತೀನಿ. ಸೊ ಸ್ವೀಟ್ ಅಂದ ಕೂಡಲೇ ನೆನಪಿಗೆ ಬಂದಿದ್ದು ಯಾಕೆ ಇವತ್ತು ನಾನು ಮೈಸೂರು ಪಾಕ್ ಮಾಡಬಾರ್ದು ಅಂತ. ನಾನು ಫಸ್ಟ್ ಕೊರೋನಾ ಲಾಕ್ಡೌನಲ್ಲಿ ಮನೇಲಿ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿದೆ, ಚೆನ್ನಾಗಿ ಕೂಡ ಬಂದಿತ್ತು. ಸೊ ಇವತ್ತು ಮನೇಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ, ಊರಿಂದ ತುಪ್ಪ ಕೂಡ ತೊಗೊಂಡು ಬಂದಿದ್ದೆ. ಅದಕ್ಕೋಸ್ಕರ ಮೈಸೂರು ಪಾಕ್ ಮಾಡೋಣ ಅಂತ ಇವತ್ತು ನಾನು ಈ ಒಂದು ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಮುಖಾಂತರ ನಿಮಗೆ ನಾನು ಯಾವ ರೀತಿ ಮೈಸೂರು ಪಾಕ್ನ ಮಾಡ್ತೀನಿ, ಏನು ಎತ್ತ ಅಂತ ನಾನು ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನಮ್ಮ ಕಿಚನ್ ಕಡೆ ಹೋಗುವ. ನಾನು ಫಸ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಏನೇನು ಮಾಡ್ಕೋಬೇಕು ಅಂತ ಅದನ್ನೆಲ್ಲ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡುವ. ಎಲ್ರಿಗೂ ಗೊತ್ತಿರುತ್ತೆ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಏನದು ಮೈಸೂರು ಪಾಕಿಗೆ ಅಂತ. ಫಸ್ಟ್ ಒನ್ನು ಕಡಲೆ ಹಿಟ್ಟು, ಮತ್ತು ಸಕ್ಕರೆ ಮತ್ತು ತುಪ್ಪ. ಚೆನ್ನಾಗಿ ಬರಬೇಕು ಮೈಸೂರು ಪಾಕು ಅಂತ ಅಂದರೆ ಈ 3 ಐಟಮ್ಸ್ನೂ ಸೇಮ್ ಕ್ವಾಂಟಿಟಿಲೇ ಯೂಸ್ ಮಾಡ್ಕೋಬೇಕು. ಈ ಬಟ್ಲಲ್ಲಿ ಹಿಟ್ಟು ಹಾಕ್ತಿದ್ದೀರಾ ಅಂತ ಅಂದರೆ ಸೇಮ್ ಕಪ್ಪಲ್ಲೇ ಸಕ್ಕರೆ ಕೂಡ ಹಾಕಬೇಕು, ದೆನ್ ಸೇಮ್ ಇದರಲ್ಲೇ ತುಪ್ಪ ಕೂಡ ಹಾಕಬೇಕು. ತುಪ್ಪದ ಬದಲು ಕೆಲವೊಬ್ರು ಎಣ್ಣೆನೇ ಯೂಸ್ ಮಾಡ್ತಾರೆ, ಕೆಲವೊಬ್ರು ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ. ಅದು ಅಪ್ ಟು ಯು, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಇರೋದ್ರಿಂದ ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟವ್ ಹಚ್ಚಿ ಕಡಾಯಿ ಬೇಕೋ ಪಾತ್ರೆ ಇಟ್ಕೋಬೋದು. ನಾನಿಲ್ಲಿ ಬಾಣಲಿ ಇಟ್ಕೋತಾ ಇದ್ದೀನಿ, ಎಲ್ಲ ತಿರುಗಿಸ್ಲಿಕ್ಕೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಐ ಆಮ್ ಟೇಕಿಂಗ್ ದಸ್ ವುಡ್ಡಿದ್ದು ಏನಂತಾರೆ, ಸೌಟೋ ಸ್ಪೂನು ಏನೋ ಒಂದು, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕರಕರ ಶಬ್ದ ಬರೋಲ್ಲ ಅಂದ್ಬಿಟ್ಟು ನಂಗೆ ಕರಕರ ಅಂದರೆ ಆಗಲ್ಲ, ಅದಕ್ಕೋಸ್ಕರ. ಇವಾಗ ಏನಿದು ಕಡಲೆ ಹಿಟ್ಟು ತೊಗೊಂಡಿದ್ವಿ ಅಲ್ಲ, ಒಂದು ಕಪ್ಪಲ್ಲಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು. ನಮ್ಮನೆ ಇರೋದು, ನಾನು ನನ್ನ ಹಸ್ಬೆಂಡ್ ಆಗಿರೋದ್ರಿಂದ ಐ ಆಮ್ ಟೇಕಿಂಗ್ ದಿಸ್ ಕ್ವಾಂಟಿಟಿ. ಸೊ ಇದನ್ನು ಯಾವ ಪಾತ್ರೆ ತೊಗೊಂಡಿರ್ತಾರಲ್ಲ, ಬಾಣಲಿನೋ ಬೌಲೋ, ಅದರೊಳಗೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬ್ರೌನಿಷ್ ಆಗೋವರೆಗೂ, ಅದು ಸ್ಮೆಲ್ ಬರುತ್ತೆ ಕಡಲೆ ಹಿಟ್ಟಿಂದು ಸ್ಮೆಲ್ಲು, ಅಲ್ಲಿವರೆಗೂ ಅದನ್ನು ನೀಟಾಗಿ ಸಣ್ಣ ಊರಿನಲ್ಲಿ ರೋಸ್ಟ್ ಮಾಡ್ಕೋಬೇಕು. ಅಯ್ಯೋ ತಳ ಹಿಡಿದ್ಬಿಟ್ಟು ಮಾತಾಡ್ಕೊಂಡು ನಿಂತ್ಕೊಂಡೆ ತಳ ಹಿಡಿತು. ಹೇಳಿದ್ನಲ್ಲ ಮುಂಚೆನೆ ನೋಡಿ, ಈ ಥರ ಕಡಲೆ ಹಿಟ್ಟು ಸೀದ್ರೂ ಕೂಡ ಅದು ಏನದು ಮೈಸೂರು ಪಾಕ್ ಕಲರು ಚೇಂಜ್ ಆಗಿಬಿಡುತ್ತೆ. ಸೊ ಆದಷ್ಟು ನೀವು ಕೇರ್ಫುಲ್ ಆಗಿ ನಿಂತ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ನೋಡಿ, ನಾನು ಅದು ವಿಡಿಯೋ ನೋಡ್ಕೊಂಡು ನಿಂತ್ಕೊಂಡೆ, ಪಟ್ಟಂತ ಅದು ಸೀದೆ ಹೋಯ್ತು. ಸಿಂಕ್ ಇಟ್ಕೊಂಡ್ಬಿಡ್ತೀನಿ ಯಾವುದು. ಹೀಗೆ ಇದನ್ನ ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸ್ತಾ ಆಡಿಸ್ತಾ ಅದು ಲೈಟ್ ಬ್ರೌನಿಷ್ ಕಲರಿಗೆ ಟರ್ನ್ ಆಗುತ್ತೆ. ಟರ್ನ್ ಆದಮೇಲೆ ಇದನ್ನ ಜಂಡೆ ಹಿಡ್ಕೋಬೇಕು. ಯಾಕೆ ಜಂಡೆ ಹಿಡ್ಕೋಬೇಕು ಅಂತಂದರೆ, ಅದು ಬಿಸಿ ಮಾಡ್ಕೊತೀವಲ್ಲ ಹಿಟ್ಟು, ಅವಾಗ ಅದು ಸ್ವಲ್ಪ ಉಂಡೆ ಥರ ಆಗುತ್ತೆ, ಗಂಟು ಥರ. ಆ ಗಂಟು ಹೋಗ್ಬೇಕು ಅಂದರೆ ಜಂಡೆ ಮಾಡ್ಕೊಂಡ್ರೆ ನೀಟಾಗಿ ಗಂಟೆಲ್ಲ ಹೋಗುತ್ತೆ. ಮತ್ತು ಅದು ನಾವು ಮಿಕ್ಸ್ ಮಾಡ್ಕೊತೀವಲ್ಲ ಪಾಕಕ್ಕೆ, ಅವಾಗ ಇದಾಗಲ್ಲ, ಗಂಟು ಬರೋದಿಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ನಾನು ಆಗಲೇ ಹೇಳಿದ್ದಲ್ಲ ನಿಮಗೆ, ಹುರಿದಿರೋ ಹಿಟ್ಟನ್ನು ನೀಟಾಗಿ ಜಂಡೆ ಮಾಡ್ಕೋಬೇಕು. ಆವಾಗ ನೋಡಿ ಈ ಥರ ಇರುತ್ತಲ್ಲ, ಇದೆಲ್ಲ ಗಂಟೆಲ್ಲ ಹೋಗಿ ನೀಟಾಗಿ ಫೈನಾಗಿ ಪೌಡ್ರ್ ಆಗಿರುವಂತಹ ಹಿಟ್ಟು ನಮಗೆ ಸಿಗುತ್ತೆ. ಇಲ್ಲಿ ಹುರ್ಕೊಂಡಿರೋ ಅಂತಹ ಏನಿದು ಕಡಲೆ ಹಿಟ್ಟನಲ್ಲ, ಅದನ್ನು ನಾನು ಜಂಡೆ ಹಿಡ್ಕೊಂಡು ಒಂದು ಚಿಕ್ಕ ಬೌಲ್ಗೆ ಹಾಕಿದ್ದೀನಿ. ಮತ್ತು ಇಲ್ಲಿ ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಮುಂಚೆನೇ ಹುರ್ಕೊಂಡಿರೋ ಕಡಲೆ ಹಿಟ್ಟಿಗೆ ತುಪ್ಪನ ಸೇರಿಸ್ಬಿಟ್ಟು ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಪಾಕಕ್ಕೆ ರೆಡಿ ಮಾಡ್ಕೋಬೇಕು. ಇವಾಗ ನಾವು ಇದನ್ನು ಇದರೊಳಗೆ ಹಾಕ್ಬಿಟ್ಟು ಗಂಟು ಇಲ್ದಿರೋ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡುವ. ಹಿಂಗೆ ಕುದೀತಾ ಇದೆ. ಸ್ವಲ್ಪ ಇಟ್ಟು, ಅವಾಗಲೇ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗು, ಅಲ್ಲಿ ವಿಡಿಯೋ ನೋಡ್ತಿದ್ದೆ, ಕ್ಲಿಕ್ ಆಗಿದೆಯಾ ಅಂದ್ಬಿಟ್ಟು ಅದನ್ನ ನೋಡ್ಕೊಳ್ಳೋದ್ರೊಳಗೆ ಇಲ್ಲಿ ಪಟ 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 ಅಂತ ಸೀದೆ ಹೋಗಿದೆ. ಸ್ವಲ್ಪ ಪರವಾಗಿಲ್ಲ, ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಟೇಸ್ಟ್ ಇಂಪಾರ್ಟೆಂಟ್.
ಹಂಗಂದ್ಬಿಟ್ಟು ಪ್ರೆಸೆಂಟೇಷನು ಚೆನ್ನಾಗಿರಬೇಕು. ಲೆಟ್ಸ್ ಸಿ ಯಾವ ಕಲರ್ ಬರುತ್ತೆ ನೋಡಿ. ಒಂದು ಗಂಟಿಲ್ದಿರೋ ಥರ ಈ ಥರ ನೀಟಾಗಿ ಸೇಮ್ ಕ್ವಾಂಟಿಟಿಲಿ ನಾನೇನು ಹಿಟ್ಟು ತೊಗೊಂಡಿದ್ದಲ್ಲ ಅದೇ ಹಿಟ್ಟು ಬೌಲ್ ಕ್ವಾಂಟಿಟಿನಲ್ಲೇ ನಾನು ತುಪ್ಪ ಕೂಡ ಇದರೊಳಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದಾಗೆ ಸೈಡಲ್ಲಿ ಇರಲಿ. ಇವಾಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅಲ್ಲೇ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಅದೇ ಸೇಮ್ ಕಪ್ಪಲ್ಲೇ ನಾನು ಏನು ಕ್ವಾಂಟಿಟಿ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ. ಮತ್ತು ದಿಸ್ ಇಸ್ ವಾಟರ್, ಸೇಮ್ ಕಪ್ಪಲ್ಲೇ ವಾಟರ್ ಕೂಡ ಹಾಕ್ಕೋಬೇಕು. ಇದು ಒಂದೆಳೆ ಪಾಕ, ಅದು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಲೈಕ್ ಹಿಂಗೆ ಬಿಟ್ಟರೆ ಎಳೆ ಎಳೆಯಾಗಿ ಬರಬೇಕು. ಅದು ಬರೋವರೆಗೂ ಪಾಕದಲ್ಲಿ ಇದೇ ಥರ ಕೈ ಆಡ್ತಾ ಇರಬೇಕು. ಕೆಲವೊಬ್ರು ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊತಾರೆ, ಬಟ್ ನಾನಿಲ್ಲಿ ಏಲಕ್ಕಿ ಆ್ಯಡ್ ಮಾಡ್ಕೊತಿಲ್ಲ. ಅದು ನಿಮ್ಮ ಇಷ್ಟ, ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಇಲ್ಲಿ ಸಕ್ಕರೆ ಬಾಯ್ಲ್ ಆಗ್ತಿದೆ ಆಲ್ರೆಡಿ. ನಾವು ಸೇಮ್ ಕ್ವಾಂಟಿಟಿ ಸಕ್ಕರೆಗೆ ಸೇಮ್ ಕ್ವಾಂಟಿಟಿ ನೀರು ಹಾಕಿರೋದ್ರಿಂದ ಬೇಗನೆ ಪಾಕ ಬಂದುಬಿಡುತ್ತೆ. ಹಿಂಗೆ ಎತ್ತು ಬಿಟ್ಟರೆ ಅದು ಹಿಂಗೆ ಡ್ರಾಪ್ ಥರ ಬೀಳ್ತಿದ್ದಿಲ್ಲ, ಆ ಥರ ಡ್ರಾಪ್ ಥರ ಬೀಳಲ್ಲ, ಅದು ಎಳೆ ಎಳೆಯಾಗಿ ಬೀಳುತ್ತೆ. ಇನ್ನೊಂದು ಸ್ವಲ್ಪ ಇನ್ನೊಂದು 2 ಮಿನಿಟ್ಸ್ ತೊಗೊಳ್ಳಲ್ಲ, ಬೇಗನೆ ಬಂದುಬಿಡುತ್ತೆ. ನೀಟಾಗಿ ಪಾಕ ಬಂದರೆ ಅದು ಮೈಸೂರು ಪಾಕು ಬಿಚ್ಕೊಳ್ಳಲ್ಲ, ನೀಟಾಗಿ ಕೂರುತ್ತೆ ನಾವು ಯಾವ ರೀತಿ ಕಟ್ ಮಾಡ್ತೀವಿ ಆ ಥರ. ಸೊ ಇನ್ನೊಂದು 2 ನಿಮಿಷ ಫ್ಲೇಮ್ ಸ್ವಲ್ಪ ಜಾಸ್ತಿಗೆ ಇಡ್ತೀನಿ, ಬೇಗ ಬರುತ್ತೆ. ಕೆಲವೊಬ್ರು ಇದನ್ನು ತಟ್ಟೆಗೆ ಅಥವಾ ಬೌಲ್ಗೆ ಒಂಚೂರು ನೀರು ಹಾಕ್ಕೊಂಡು ಅದರೊಳಗೊಂದೆರಡು ಡ್ರಾಪ್ ಹಾಕ್ಬಿಟ್ಟು ಹಿಂಗೆ ಮುಟ್ಟಿ ನೋಡ್ತಾರೆ. ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ನಾನು ಆ ಥರ ಏನು ಮಾಡಲ್ಲ. ನಾನು ಹಿಂಗೆ ಎತ್ತಿ ನೋಡಿದಾಗ ಅದು ಡ್ರಾಪ್ ಬೀಳಬಾರ್ದು. ಎಳೆ ಎಳೆಯಾಗಿ ಈ ಥರ ಬಂದರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಆಲ್ಮೋಸ್ಟ್ ಪಾಕ ರೆಡಿ ಆಗಿದೆ ನೋಡಿ. ಈ ಥರ ಬರಬೇಕು, ಎಳೆ ಎಳೆಯಾಗಿ ಬರ್ತಿದೆ ನೋಡಿ. ಇವಾಗ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಈ ಮಿಕ್ಸ್ಚರ್ಗೆ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅವಾಗಲೇ ಇದು ಹಿಟ್ಟನ್ನ ಮತ್ತು ತುಪ್ಪಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಇದರೊಳಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿ ಇಟ್ಕೋಬೇಕು. ನಮ್ಮ ಮನೆ ಪಕ್ಕ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಭಯಂಕರ ಸೌಂಡು, ಸ್ವಲ್ಪ ಟಾಲರೇಟ್ ಮಾಡ್ಕೊಳ್ಳಿ. ಸೊ ಇದನ್ನು ಇದರೊಳಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಪಾಕದೊಳಗೆ. ಅವಾಗಲೇ ನಾವು ಹಿಟ್ಟನ್ನ ಹುರಿದು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಇದರೊಳಗೆ ಹಾಕೊಳ್ತಾ ಇದ್ದೀನಿ. ಹ್ಯಾಂಡ್ಸ್ ಯೂಸ್ ಮಾಡಬೇಕಾಗತ್ತೆ ಕೆಲವೊಂದು ಕಡೆ, ಸುಮ್ಮನೆ ಇಲ್ಲ ಅಂದರೆ ಅದೆಲ್ಲ ವೇಸ್ಟ್ ಆಗುತ್ತೆ. ಸೊ ಇವಾಗ ಪಾಕದೊಳಗೆ ಮಿಕ್ಸ್ಚರ್ನ ಆ್ಯಡ್ ಮಾಡಿ ಆಯಿತು. ಈಗ ಇದನ್ನು ನೀಟಾಗಿ ಮಿಕ್ಸ್. ಈಗ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದೇನೆ, ಕೈ ಬಿಡ್ದಿರೋ ಥರ ಸ್ಟಾಪ್ ಮಾಡಿದ ಥರ ನಿಧಾನಕ್ಕೆ ಸಣ್ಣ ಉರಿನಲ್ಲಿ ಇಟ್ಕೊಂಡು ಹಿಂಗೆ ಕೈ ಆಡಿಸ್ತಾನೇ ಇರಬೇಕು. ಚೆನ್ನಾಗಿ ಬೆಂದು ಅದು ತಳ ಬಿಡುತ್ತೆ ಅಂದರೆ ತಳಕ್ಕೆ ಕಚ್ಚಲ್ಲ, ಅದು ಸಪ್ರೇಟ್ ಆಗ್ತಿರುತ್ತೆ ಬೌಲಿಂದ. ಅವಾಗ ಆಲ್ಮೋಸ್ಟ್ ರೆಡಿ ಇದೆ ಅಂತ ಅರ್ಥ. ಇನ್ ಕೇಸ್ ಏನಾದರೂ ಅದು ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವೇನು ಆ್ಯಡ್ ಮಾಡ್ಕೊತೀರಲ್ಲ ಅದು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ತಳ ಹಿಡಿತಿದೆ ಅಂತ ಗೊತ್ತಾದಾಗ ಬೇಕು ಅಂದರೆ ನಾನು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊತೀನಿ. ನೋಡಿ ಗಟ್ಟಿ ಆಗ್ತಾ ಇದೆ. ನಾನು ಅವಾಗಲೇ ಹೇಳಿದ್ದೆ ಅಲ್ವಾ, ಬೇಯ್ತಾ ಈ ಥರ ತಳ ಬಿಡುತ್ತೆ ಅಂತ. ನೋಡಿ ನೀಟಾಗೋದು, ತಳಕ್ಕೆ ಅಂಟಿಲ್ಲ, ಈ ಥರ ಬಿಟ್ಕೊಳ್ಳುತ್ತೆ. ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಸಣ್ಣ ಫ್ಲೇಮಲ್ಲೇ ಇಟ್ಕೋಬೇಕು, ಅವಾಗ ನೀಟಾಗಿ ಹಿಟ್ಟು ಕೂಡ ಬೇಯುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನಾನು ಏನೇ ಅಡುಗೆ ಮಾಡಿದ್ರು ಚೆನ್ನಾಗೆ
ಬಂದಿದೆ ಅಥವಾ ನಮ್ಮ ಮನೆಯವ್ರು ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಅಂದರೆ ಐ ಆಮ್ ಸೋ ಹ್ಯಾಪಿ. ಅದಕ್ಕಿಂತ ಇನ್ನೇನು ಬೇಕಲ್ವಾ, ಕುಕ್ ಮಾಡಿದವ್ರಿಗೆ ಅವ್ರು ಮಾಡಿರೋ ಅಡುಗೆನ ಚೆನ್ನಾಗಿದೆ ಅಂತ ಯಾರೋ ಒಬ್ರು ಒಂದು ಕಾಂಪ್ಲಿಮೆಂಟ್ ಕೊಟ್ಟರೆ ಖುಷಿ ಆಗುತ್ತೆ. ನಾನು ಕುಕ್ಕಿಂಗ್ ಹಾಗಾಗಿ ಮಾಡ್ತಾ ಇರ್ತೀನಿ, ನಾನು ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತೇನಿಲ್ಲ, ಬಟ್ ಟೈಮ್ ಇರಲ್ಲ. ವರ್ಕ್ ಲೈಫು ಈ ಕುಕ್ಕಿಂಗ್ ಲೈಫು ಅದೆಲ್ಲ ಬ್ಯಾಲೆನ್ಸ್ ಮಾಡೋದು ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಪರವಾಗಿಲ್ಲ, ಹಾಗಾಗಿ ಏನಾದರೂ ಈ ಥರದ್ದೊಂದು ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಬೋರ್ ಆಗಿಬಿಡುತ್ತೆ ಲೈಫ್. ನೋಡಿ ಎಷ್ಟು ನೀಟಾಗಿ ತಲೆ ಬಿಡ್ತಾ ಇದೆ. ಕಲರ್ ಕೂಡ ಸೂಪರಾಗಿ ಬಂದಿದೆ. ಆವಾಗಲೇ ಸ್ವಲ್ಪ ಹಿಟ್ಟು ಸೀದೋಗಿದೆ ಅಂತ ಅಂದ್ಕೊಂಡಲ್ಲ, ಏನು ಸೀದೋಗಿಲ್ಲ, ಚೆನ್ನಾಗಿ ಬಂದಿದೆ. ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊತೀನಿ. ತುಂಬ ಗಟ್ಟಿ ಆಗ್ಬಿಟ್ಟಿದೆ ತುಪ್ಪ. ನಮ್ಮಮ್ಮ ಏನಾದರೂ ವೀಡಿಯೋ ನೋಡ್ರಿ ಇರಬಲ್ಲ ತುಪ್ಪ ಎಲ್ಲ ಉಯ್ದಿಟ್ಟಿದೆಯಲ್ಲವ ಎಲ್ಲಿಂದ ಕೊಟ್ಟು ಕಳಿಸ್ಲಿ ಅಂತಾರೆ. ಆ್ಯಕ್ಚುಲಿ ನಮ್ಮನೆ ಖರಾಬ್ ಆಗುತ್ತೆ. ಇವಾಗ ಎಮ್ಮೆ ಇನ್ನೂ ಕರು ಹಾಕಿಲ್ಲ, ಇನ್ನೊಂದು 2 ತಿಂಗಳು ಕರು ಹಾಕುತ್ತೆ, ಅವಾಗ ಏನು ತೊಂದರೆ ಇರಲ್ಲ. ನೋಡಿ ಎಷ್ಟು ನೀಟಾಗಿ ಎಲ್ಲ ತಳ ಬಿಟ್ಕೊತಾ ಇದೆ. ಆಲ್ಮೋಸ್ಟ್ ಎಂಡಲ್ಲಿದ್ದೀವಿ, ಇನ್ನೇನು ರೆಡಿ ಆಗುತ್ತೆ. ಸಿ ಹೌ ಬ್ಯೂಟಿಫುಲ್. ಅಡುಗೆಗಳೇನು ಗೊತ್ತಾ, ಮಾಡಿದ್ರೆ ನೀಟಾಗಿ ಬಂದ್ಬಿಡ್ಬೇಕು, ಅವಾಗ ಖುಷಿ ಆಗುತ್ತೆ. ಕೆಲವೊಂದು ಅಡುಗೆಗಳು ಮಧ್ಯ ಕೆಟ್ಟೋಗುತ್ತಲ್ಲ, ಯಪ್ಪ ಭಯಂಕರ ಕಿರಿಕಿರಿ ಹಿಂಸೆ ಎಲ್ಲ ಅನಿಸುತ್ತೆ. ಅದನ್ನು ಮತ್ತೆ ಕೆಟ್ಟೋಗಿರೋದನ್ನ ನೀಟ್ ಮಾಡೋದಿರುತ್ತಲ್ಲ, ಅದು ತುಂಬ ಕಷ್ಟ. ಸ್ವೀಟ್ಸ್ ಅಂತೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಬೇಕಿಲ್ಲ ಅಂದರೆ ಬೇಗನೆ ಹಾಳಾಗುತ್ತೆ, ಬೇಕಾಗಿರೋ ಥರ ಬರಲ್ಲ. ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಟೇಸ್ಟ್ ನೋಡ್ಬೇಕು ಹೇಗಿರುತ್ತೆ ಅಂತ. ನೋಡಿ ಈ ಥರ ಹಿಂಗೆ ಮಾಡಿದಾಗ ಈ ಥರ ಎಳೆ 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 ಬಂದರೆ ಬಂದಿದೆ ಮೈಸೂರು ಪಾಕು ಅಂತ. ನೋಡಿ ಈ ಥರ ಫುಲ್ಲು ಹಿಂಗೆ ಬರುತ್ತೆ, ಎಳೆ ಎಳೆ ಆಗಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನಿಮಗೆ ಯಾವುದು ಮೋಲ್ಡಿಂಗ್ಸ್ ಬೇಕಲ್ಲ, ಆ್ಯಕ್ಚುಲಿ ನಾನು ಮೋಲ್ಡಿಂಗ್ಸ್ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಇದನ್ನು ಯಾವುದಾದ್ರೂ ತಟ್ಟೆಗೋ ಅಥವಾ ಬೌಲ್ಗೋ ಹಾಕ್ಬಿಟ್ಟು ಮಾಡಿದ್ರೆ ಆಯಿತು. ಕೊನೆಗೆ ಕಿತ್ಕೊಂಡೆ ತಿನ್ನೋದಲ್ವೇ, ಯಾವ ಶೇಪ್ ಇದ್ರೆ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಎಂಡಲ್ಲಿದ್ದೀವಿ, ಮುಗೀತು. ಇವಾಗ ರೆಡಿ ಆಗಿದೆ ಇದು. ಇದನ್ನು ತಟ್ಟೆಗೆ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಅದು ಇದಾಗಬೇಕೇನದು ತಣ್ಣಗೆ ಹಾಕಬೇಕು. ತಣ್ಣಗೆ ಹಾಕಿದ ಕೂಡಲೇ ಕಟ್ ಮಾಡಿಕೊಂಡು ಅದಾದಮೇಲೆ ಇನ್ನೂ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲೋ ಅಥವಾ ಆರಕ್ಕೋ ಬಿಟ್ಟರೆ ಪರ್ಫೆಕ್ಟಾಗಿ ಬರುತ್ತೆ. ಬನ್ನಿ ಇದನ್ನು ಒಂದು ಪ್ಲೇಟಿಗೆ ಏನಕ್ಕೆ ಬೇಕು ಅದಕ್ಕೆ ಹಾಕೊಳ್ಳೋಣ. ಒಂದು ತಟ್ಟೆ ಹಾಕೋದು ಸ್ವಲ್ಪ ಲೇಟ್ ಆಯಿತು, ಅಲ್ಲೇ ಪಟ್ಟಂತ ಆರೋಗಿದೆ, ಪರವಾಗಿಲ್ಲ, ನೀಟಾಗಿ ಕುಂತಿದೆ. ಇದನ್ನು ಕಟ್ ಮಾಡೋಣ 1-2 ಮಿನಿಟ್ಸ್ ಆದಮೇಲೆ. ಅದಾದಮೇಲೆ ಸ್ವಲ್ಪ ಹೊತ್ತು ಫ್ರಿಡ್ಜರಲ್ಲಿಟ್ಟು ಆಮೇಲೆ ಆಚೆ ತೆಗೆದ್ರೆ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ. ಜಾಸ್ತಿ ಅಮ್ಕೋಕ್ಕೆ ಹೋಗಬಾರ್ದು. ನಾನಿಲ್ಲಿ ಸ್ವಲ್ಪ ಅದು ಶೇಪ್ ನೀಟಾಗಿ ಕೊಡಲಿ ಅಂದ್ಬಿಟ್ಟು ಪ್ರೆಸ್ ಮಾಡಿದೆ ಅಷ್ಟೇ. ನಾನಿಲ್ಲಿ ಇದನ್ನು ಕಟ್ ಮಾಡ್ಕೊತೀನಿ, ಯಾವ ರೀತಿ ಬೇಕೋ ಆ ಶೇಪಿಗೆ ಆ ಸೈಜಿಗೆ ಕಟ್ ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಇವಾಗ ಫ್ರೀಝರಲ್ಲಿ ಇಟ್ಬಿಡೋಣ, ಬೇಗನೆ ತಣ್ಣಗಾಗುತ್ತೆ. ಸೊ 2 ಮಿನಿಟ್ಸ್ ಆದಮೇಲೆ ನಾನು ಫ್ರೀಝರಿಂದ ಆಚೆ ತೆಗೆದಿದ್ದೀನಿ, ಕಟ್ ಮಾಡಿಕೊಡೋ ಪ್ಲೇಟಿಗೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆಂದ ಬಂದಿದೆ. ಸ್ವೀಟು ಕೂಡ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಟೆಕ್ಸ್ಚರ್ ಕೂಡ ಮಸ್ತಾಗೆ ಬಂದಿದೆ. ಬಟ್ ಸ್ವಲ್ಪ ಬೇಗನೆ ಎತ್ತಬೇಕಿತ್ತು, ನೋ ಪ್ರಾಬ್ಲಮ್. ಇದು ಸ್ಟವ್ ಮೇಲಿಂದ ಸ್ವಲ್ಪ ಬೇಗನೆ ಎತ್ತಿದೆ, ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಬರೋದು. ಬಟ್ ಸಕ್ಕತ್ತಾಗಿ ಬಂದಿದೆ. ಎಷ್ಟು ಸಾಫ್ಟಾಗಿದೆ ಗೊತ್ತಾ, ಒಂದನ್ನು ನಾನಿಲ್ಲೇ ಮುರಿದು ತೋರಿಸ್ತೀನಿ. ಸಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಫೈನಲಿ ಮೈಸೂರು ಪಾಕ್ ಮಾಡಾಯಿತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿನ ತೊಗೊಂಡು ಬರ್ತೀನಿ ಗೊತ್ತಿಲ್ಲ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಡೋಂಟ್ forget to subscribe my YouTube channel. Please share, comment, ಮತ್ತು ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ ಯು, ಬಾಯ್, ಸಿ ಯು.